JSS ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಸುಸ್ವಾಗತ. ಶಿಕ್ಷಣ ಮಹಾವಿದ್ಯಾಲಯವು 2004ರಲ್ಲಿ NCTEಯಿಂದ ಮಾನ್ಯತೆ ಪಡೆದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ತಾತ್ಕಾಲಿಕ ಸಂಯೋಜನೆಗೊಂಡು ಪ್ರಸ್ತುತ ಚಾಮರಾಜನಗರ ವಿಶ್ವವಿದ್ಯಾನಿಲಯದಿಂದ ತಾತ್ಕಾಲಿಕ ಸಂಯೋಜನೆ ಪಡೆದಿದೆ. 2004ರಿಂದ ಇಲ್ಲಿಯವರೆಗೆ 20 ವರ್ಷಗಳಲ್ಲಿ ಸಾವಿರಾರು ಶಿಕ್ಷಕರನ್ನು ಶಿಕ್ಷಣ ಕ್ಷೇತ್ರಕ್ಕೆ ರೂಪಿಸಿಕೊಡುವಲ್ಲಿ ನಿರತವಾಗಿದೆ. ದಕ್ಷಿಣಾಪುರಾಧೀಶಂ ವೀರಸಿಂಹಾಸನಾಧಿಪಂ ಶ್ರೀವೀರಶೈವ ವಿಭವಂ ಶಿವರಾತ್ರೀಶ್ವರಂ ಭಜೆ. Swamiji celebrate Teachers' Day, which is observed every year on September 5th. ಸಮಾಜವನ್ನು ಉತ್ತಮಗೊಳಿಸಲು ಬುನಾದಿ ಹಾಕುವವರಾಗಿದ್ದಾರೆ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಅದು ಸ್ವಲ್ಪವಾದರೂ ಒಂದು ರೀತಿಯ ನಿಮಗೆ ಮೋಟಿವೇಶನ್ ಅದು ಕೊಟ್ಟರೆ ಕೋಟೆ ಒಳಗೆ ಇರುವ
ಜೆಎಸ್ಎಸ್ ನಿರ್ದೇಶಕರು ಜೂನ್ ಸ್ಕೂಲ್ ಎಜುಕೇಷನ್ ಜೂನ್ ಮೀಟಿಂಗ್ನಲ್ಲಿ ಮುಖ್ಯ ನಡೆಸಲಾದ ಶೈಕ್ಷಣಿಕ ವಿವರಗಳನ್ನು ಸಭೆಯಲ್ಲಿ ಕಾಣಿಸಿಕೊಂಡು ತಿಳಿಸಿದರು. ಇಂಟರ್ನ್ಶಿಪ್ ಸಂಬಂಧಿಸಿದಂತೆ 18ರಿಂದ 22 ತಿಂಗಳು ನಡೆಯುವ ಕೆಲಸವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲು DSS ತಿಳಿಸಲಾಯಿತು. ಪ್ರಾಕ್ಟೀಸ್ ಟೀಚಿಂಗ್ ಶಾಲೆಗಳನ್ನು ಗುರುತಿಸಲಾಯಿತು. ಆ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಜೋಡಿಸಲು ಕೆಳಕಡೆ ತೀರ್ಮಾನಿಸಲಾಯಿತು. DSS ಗರ್ಲ್ಸ್ ಹೈಸ್ಕೂಲ್, DSS ಬಾಯ್ಸ್ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್. ಪ್ರಮಾಣದ ಯುದ್ಧ ಕೌಶಲ್ಯವನ್ನು ಅವರ ಗುರುಗಳಾದ ದಾದಾಜಿ ಕೊಂಡದೇವ ಅವರು ದಾರಿಯನ್ನು ಎರಿತಾರೆ. ಅದು ಒಂದು ಶಕ್ತಿಯ ರೂಪವೇ ಆಗಿದೆ. ಮತ್ತು ವೀರ ಆಡಳಿತಗಾರರ ಹಿನ್ನೆಲೆಯನ್ನ ಹೊಂದಿದೆ. ಯಾವುದೇ ದೇಶದ ಚರಿತ್ರೆಯನ್ನು ತಗೊಂಡಾಗ ಚರಿತ್ರೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಗೋದೆಲ್ಲವೂ ಅಪಚಾರ.
model which is related to the physics. The model is called as thermal energy generator. As you've seen here, we have taken a burning candle and a plate full of ice. When the thermal energy is generated, it will use the light and the candle until the bulb is burning. So thermal energy is defined as the movement of particles from the system of a particle. So here, thermal energy produces light. You can see it, and thermal energy is directly proportional to the kinetic energy. ಜಾನಪದ ಕಲೆಗಳ ತವರೂರು ಎಂದಾಗ ನಮ್ಮ ಮೂಲ ಸಂಸ್ಕೃತಿಯಲ್ಲಿ ಮಂಟೇಸವಿ ಮಲೆ ಮಹದೇಶ್ವರು ಎಂಬ ಜಾನಪದ ಕ್ರಾಂತಿಕಾರರು ನಡೆಸುವಂತಹ ಬಹುದೊಡ್ಡ ಜಾನಪದ ಕಲೆಗಳ ತವರೂರು ಎಂದೇ ನಮ್ಮ ಚಾಮರಾಜನಗರವು ಪ್ರಖ್ಯಾತಿಯನ್ನು ಪಡೆದಿದೆ. ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ವೀರ ನೃತ್ಯ ಅಂತಲೇ ಸಹ ನಾವು ಕರೀಬಹುದು. ಎಲ್ಲರಿಗೂ ನಮಸ್ಕಾರ. ಇದು ಒಂದು ಜಲಚಕ್ರದ ಮಾದರಿಯಾಗಿದ್ದು ಬೆಟ್ಟ ಗುಡ್ಡ ಪರ್ವತಗಳಿಂದ ಹರಿದು ಬಂದು ಸಾಗರಕ್ಕೆ ಸೇರುವ ನೀರು ಆವಿಕರಣಗೊಂಡ ನಂತರ ಸೂರ್ಯನ ಕಿರಣಗಳಿಂದ ಸಾಂದ್ರೀಕರಣಗೊಂಡು ನಂತರ ಮೋಡಗಳಾಗಿ ಘನೀಕರಣಗೊಂಡು ಮತ್ತೆ ಮಳೆ ನೀರಾಗಿ ಬರುವಂತಹ ಸಾಗರಕ್ಕೆ ಸೇರುವಂತಹ ಒಂದು ಪ್ರಕ್ರಿಯೆ. ಇದಕ್ಕೆ ಜಲಚಕ್ರ ಎಂದು ಕರೆಯುತ್ತಾರೆ. अधिनायक जय हे भारत भाग्य विधाता। ವಿದ್ಯಾರ್ಥಿ ಸಂಘದ ಸಮಾರೋಪ ಹಾಗೂ ಅಂತಿಮ BEd ಪ್ರಶಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರೋಪ ಸಮಾರಂಭದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವ ಶ್ರೀಯುತ DR ಹಮೀದ್, ಪ್ರವಾಚಕರು, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ K ಯೋಗೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಡಾಕ್ಟರ್ KC ಬಸವಣ್ಣ, ಪ್ರಾಂಶುಪಾಲರು, JSS ಶಿಕ್ಷಣ ಮಹಾವಿದ್ಯಾಲಯ ಚಾಮರಾಜನಗರ. ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದುವರಿಯುತ್ತದೆ.